ಅಮ್ಮ, ನಾನು ಜಾನು ಮನೆಗೆ ಹೋಗಿ ಬರ್ತೀನಿ. ಜಾನು ಮನೆಗ ಯಾಕೆ ಭಾವನಾ? ಅದು ಜಾನು ನನ್ನನ್ನು ತುಂಬ ಸತಿ ಮನೆಗೆ ಕರೆದಿದ್ದಾಳೆ. ನಾನು ಹೋಗಬೇಕು ಅಂತಲೇ ಅನ್ಕೋತೀನಿ, ಆದರೆ ಆಗ್ತಾನೇ ಇರಲಿಲ್ಲ. ಅದಕ್ಕೆ ನಾನು ಖುಷಿ 1-2 ದಿನ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ವೆಂಕಿ ಅಣ್ಣ ಮತ್ತು ನೀನು ಮಾತಾಡೋದನ್ನು ನಾನು ನಿನ್ನೆ ರಾತ್ರಿ ಕೇಳಿಸ್ಕೊಂಡೆ. ನೀನು ಎಷ್ಟೇ ಬಲವಂತ ಮಾಡಿದ್ರೂ ವೆಂಕಿ ಅಣ್ಣ ನನ್ನ ರೂಮಲ್ಲೇ ಮಲಗಲಿಲ್ಲ ಅಲ್ವಾ? ಈಗ ನಾನು 2 ದಿನ ಇಲ್ಲ ಅಂದರೆ ವೆಂಕಿ ಅಣ್ಣ ನನ್ನ ರೂಮಲ್ಲಿ ಮಲಗ್ಬೋದು. ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಭಾವನಾ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋ ನಿನ್ನ ಜೀವನದಲ್ಲಿ ಏನೇನೋ ನಡೆದು ಹೋಗ್ತಾ ಇದೆ. ನಿನಗೂ ಒಳ್ಳೇದಾಗಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ಕೋತೀನಿ. ನಂದು ಅದೇ ಪ್ರಾರ್ಥನೆ. ಅದಕ್ಕೆ ಇಲ್ಲೇ ಇದ್ದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಅದರಿಂದ ಹೊರಗೆ ಬರೋಕ್ಕಾದರೂ ನಾನು ಜಾನು ಮನೆಗೆ ಹೋಗಲೇಬೇಕು. ಅವಳ ಹತ್ರ ಮಾತಾಡ್ತಾ ಇದ್ರೆ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಒಳ್ಳೇದು, ಹೋಗ್ಬಾ ಭಾವನಾ. ಹಾಗೆ ಜಾನುಗಂತ ಸ್ವಲ್ಪ ತಿಂಡಿ ಕೊಡ್ತೀನಿ, ಅದನ್ನ ತಗೊಂಡು ಹೋಗು. ಸರಿ ಅಮ್ಮ, ಬಂದೇ ಇರು. ಭಾವನಾ, ನೀನು ಅಲ್ಲಿ ಹೋದ್ಮೇಲೂ ಚಿಂತಲೆ ಮುಳುಗಿರಬೇಡ. ನಿನ್ನ ನಡವಳಿಕೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಕಂಡ್ರು ಜಾನು ಗಾಬರಿ ಮಾಡ್ಕೋತಾಳೆ. ಅಲ್ಲಿ ನಗ್ನಗ್ತಾ ಖುಷಿಯಾಗಿರೋ ಆಯ್ತಾ? ಸರಿ ಅದಕ್ಕೆ. ಭಾವನಾ, ಇದನ್ನ ಅವಳು ಕೊಡು. ಸರಿ ಅಮ್ಮ. ಭಾವನಾ, ನೀನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೋ. ಚಿರಾಗ ಹೊರಗಡೆ ಖುಷಿ ಜೊತೆ ಆಡ್ತಿದ್ದಾನೆ, ನಾನು ಖುಷಿನ ಕಳಿಸ್ಕೊಡ್ತೀನಿ. ಸರಿ ಅದಕ್ಕೆ, ಬರ್ತೀನಮ್ಮ. ಹೋಗ್ಬಮ್ಮ. ಪೂರ್ವಿ, ಇನ್ವಿಟೇಷನ್ ಕಾರ್ಡ್ ಬಂದಾಗಿಂದ ಹಾಗೆ ಇಟ್ಕೊಂಡು ನೋಡ್ತಾನೆ ಇದೆಯಲ್ಲ, ಇಷ್ಟೊಂದು ನೋಡಿದ್ರೆ ಕಾರ್ಡ್ಗೆ ದೃಷ್ಟಿ ಆಗುತ್ತೆ ಕಣೆ. ಅಮ್ಮ, ಈ ಕಾರ್ಡಲ್ಲಿ ನನ್ನ ಹೆಸರು ಸಿದ್ದು ಅವ್ರ ಹೆಸರು ಜೊತೆ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇದನ್ನ ನೋಡ್ತಾನೆ ಇರಬೇಕು ಅನಿಸ್ತಾ ಇದೆ. ಅಲ್ಲಮ್ಮ, ಕಾಡಲ್ಲಿ ನಿಮ್ಮ ಇಬ್ಬರ ಹೆಸರು ನೋಡಿನೇ ಇಷ್ಟೊಂದು ಸಂತೋಷ ಪಡ್ತಾ ಇದ್ದಲ್ಲ, ಇನ್ನು ತಾಳಿ ಕಟ್ಟೋ ಟೈಮಲ್ಲಿ ಇನ್ನಷ್ಟು ಖುಷಿ ಪಡ್ತೀಯ. ಆಕಾಶದಲ್ಲೇ ಹಾರಾಡ್ತಾ ಇರ್ತೀಯ ಅನ್ಸುತ್ತೆ. ಹೌದಪ್ಪ, ನನಗಿದೆಲ್ಲ ಕನ್ಸ ನನ್ಸ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಸಿದ್ದು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನು ಫೀಲಿಂಗ್ಸೇ ಇರಲಿಲ್ಲ. ಅವ್ರನ್ನ ಮದುವೆ ಆಗ್ಬೇಕಾ ಅಂತ ಕನ್ಫ್ಯೂಷನಲ್ಲಿದ್ದೆ. ಮದುವೆನೇ ಬೇಡ ಅನ್ಸಿದ್ದವಳು ನಾನು. ಈಗ ಈ ಪತ್ರಿಕೆಯಲ್ಲಿ ನಮ್ಮಿಬ್ರು ಹೆಸರನ್ನ ಒಟ್ಟಿಗೆ ನೋಡ್ತಿದ್ರೆ ನಿಜವಾಗ್ಲೂ ಮಿರಾಕಲ್ ಅನ್ನಿಸ್ತಾ ಇದೆ. ಮಿರಾಕಲ್ ಇಲ್ಲ, ಏನೂ ಇಲ್ಲ. ಅವ್ರ ಒಳ್ಳೆ ಗುಣನ ನಿನ್ ಮನ್ಸು ಒಪ್ಕೊಂಡ್ಬಿಟ್ಟಿದೆ. ಅವ್ರ ಒಳ್ಳೆತನ ನಿನಗ್ ಮೋಡಿ ಮಾಡಿದೆ, ಅದಕ್ಕೆ ಹೀಗೆಲ್ಲ ಆಡ್ತಿದ್ಯಾ. ಪೂರ್ವಿ, ಈ ಪ್ರೀತಿ ಅಂದ್ರೇನೆ ಹೀಗಮ್ಮ. ನಾವು ಯಾರನ್ನ ದ್ವೇಷ ಮಾಡ್ತಾ ಇರ್ತೀವೋ ಅವ್ರನ್ನ ಇಷ್ಟಪಡೋಂಗೆ ಮಾಡ್ಬಿಡುತ್ತೆ. ಯಾರನ್ನ ಇಷ್ಟಪಡ್ತಾ ಇರ್ತೀವೋ ಅವ್ರನ್ನ ದೂರ ಮಾಡ್ಬಿಡುತ್ತೆ. ನಿನ್ನ ವಿಷಯದಲ್ಲ ಹಾಗಲ್ಲ. ನೀನು ತುಂಬ ಅದೃಷ್ಟವಂತ. ನೀನು ಯಾರನ್ನು ಪ್ರೀತಿ ಮಾಡ್ತಾ ಇದ್ದೋ ಅವ್ರ ಜೊತೆನೆ ಮದುವೆ ಆಗ್ತಾ ಇದೆ. ಈ ಪ್ರೀತಿನ ಕಣ್ಣಲ್ಲಿ ರೆಪ್ಪೆ ಥರ ಕಾಪಾಡ್ಕೊಂಬ. ಕಾಪಾಡ್ಕೊಳ್ದೆ ಇರ್ತೀನಪ್ಪ. ನನ್ನ ಪ್ರೀತಿ ಏನಿದ್ರು ಸಿದ್ದು ಅವ್ರಿಗೆ ಮಾತ್ರ. ನನ್ನ ಪ್ರೀತಿನ ಯಾರಿಗೂ ಬಿಟ್ಕೊಡಲ್ಲ. ಸರಿ ಸರಿ, ಪ್ರೀತಿ ಬಗ್ಗೆ ಇಬ್ರು ಮಾತಾಡಿದ್ ಸಾಕು. ಈಗ ಬಂದು ಪತ್ರಿಕೆಗೆ ಅರ್ಶನ ಕುಂಕುಮ ಹಚ್ಚು. ನನ್ನ ಹಣೆಗೆ ಅರಶಿನ ಕುಂಕುಮ ಹಚ್ಚೋರ್ ಬಗ್ಗೆ ನಾನು ಕನ್ಸು ಕಾಣ್ತಿರೋವಾಗ ನಿಂದೆ ನಮ್ಮ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದು? ಏನ್ರಿ ಇವಳು ಪತ್ರಿಕೆ ನೋಡ್ತಾ ಇಲ್ಲೇ ಕೂತ್ರೆ ನಾವು ಡಿಸ್ಟರ್ಬ್ ಮಾಡ್ತೀವಿ ಅಂತ ರೂಮಿಗೆ ತಗೊಂಡೋಗಿ ಸೆಪರೇಟ್ ಆಗಿ ನೋಡ್ತಾ ಕೂರ್ತಾಳೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ ಬಂಗಾರಿ? ಯಾರು? ಆ ಭಾವನ ಅವ್ರ ಅಪ್ಪ ಅಮ್ಮನ ಬಗ್ಗೆ. ನಾವ್ ಎಲ್ಲಿ ಹೋದ್ರು ಅಲ್ಲಿ ಬಂದು ವಕ್ಕರ್ಸ್ಕೊಂಡ್ಬಿಡ್ತಾರೆ. ನನ್ಗವ್ರ ಮುಖ ನೋಡ್ತಿದ್ರೆ ನಮ್ಮ ಅಣ್ಣಂಗ ಆಕ್ಸಿಡೆಂಟ್ ಆಗಿದ್ದೆ ನೆನ್ಪಕ್ ಬರುತ್ತೆ ರವಿ. ಇಲ್ಲಿಗ್ ಬಂದು ಅದ್ ಏನೇನ್ ಮಾಡ್ತಾರೋ ನನ್ಗೆ ಅರ್ಥನೇ ಆಗ್ತಿಲ್ಲ. ಎಲ್ಲಿ ಮದ್ವೆಗೆ ಅಪಶಕನ ಆಗುತ್ತೋ ಅಂತ ಭಯ ಆಗ್ತಿದೆ.
ಸಚ್ ಅನ್ ಇರಿಟೇಟಿಂಗ್ ಪೀಪಲ್. ಬಂಗಾರಿ, ಚಾರೇಗೌಡರು ಮನೆಯವ್ರು ಕರೆದ ಮೇಲೆ ಅವ್ರು ಬಾರದೇ ಇರೋಕ್ಕಾಗತ್ತಾ? ಅದು ಅಲ್ಲದೆ ಅವ್ರು ಬೀಗರು ಬೇರೆ. ಲಕ್ಷ್ಮಿಯವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ಕರೆದಿರ್ತಾರೆ, ಇವ್ರು ಬಂದಿರ್ತಾರೆ ಅಷ್ಟೇ. ಆದ್ರೂ ರವಿ, ಒಂದ್ ಶುಭ ಕಾರ್ಯ ನಡೀತಿದೆ ಅಂದ್ಮೇಲೆ ಇಂಥ ದರಿದ್ರಗಳನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಅಟ್ಲೀಸ್ಟ್ ನೀನುಗಾದ್ರೂ ಇದೆಲ್ಲ ಗೊತ್ತಾಗಲ್ವಾ? ನಮ್ ಜೀವನಕ್ಕೆ ಬಂದು ನಮ್ ಜೀವನದಲ್ಲಿ ಅಷ್ಟೆಲ್ಲ ಮಾಡಿದ್ರು, ಇವಾಗ ಈ ಮದ್ವೆ ಕಾರ್ಯದಲ್ಲಿ ಅದ್ ಇನ್ನೇನೇನ್ ಮಾಡ್ತಾರೋ. ನನಗಂತೂ ಈ ಮದ್ವೆಗೆ ಬರ್ಬೇಕು ಅಂತ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ನಾನು ನಿಜವಾಗ್ಲೂ ಮದ್ವೆಗೆ ಬರದೇ ಇಲ್ಲ ರವಿ. ಕೂಲ್ ಕೂಲ್ ಬಂಗಾರಿ, ಯಾರು ಬರ್ತಾರೆ ಏನು ಮಾಡ್ತಾರೆ ಅಂತ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕೂತ್ರೆ ಏನು ಬಂಗಾರಿ? ನಮಗೀಗ ನಮ್ಮ ಕೆಲಸ ಆಗಬೇಕು, ಅದಕ್ಕೆ ನಾವು ಅವ್ರ ಮದುವೆಯಲ್ಲಿ ಓಡಾಡ್ತಿರ್ಬೇಕು, ಕಣ್ಣಿಗೆ ಬೀಳ್ತಿರ್ಬೇಕು. ಅವಾಗಲೇ ಅವರಿಗೆ ನಮ್ಮ ಮೇಲೆ ಭಾವನೆ ಚೆನ್ನಾಗಾಗುತ್ತೆ. ಈ ಸಂಬಂಧ ಬೆಳೆಯೋಕ್ಕೆ ನಾವೇ ಕಾರಣ ಅಂತ ಖುಷಿಯಲ್ಲಿದ್ದಾರೆ. ಹಾಗೆ ಮದುವೆನೂ ಆಗಿಬಿಟ್ರೆ ನಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತಾರಲ್ಲ, ಹಾಗೆ ಮದುವೆ ಆಗೋವರೆಗೂ ಈ ಕತ್ತೆಗಳ ಸಾಹಸ ಸ್ವಲ್ಪ ಸಹಿಸ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ಅವನ ಮನೆಯವ್ರು ಬಂದಾಗ ಒಂದು ಸ್ವಲ್ಪ ಅವಾಯ್ಡ್ ಮಾಡಷ್ಟೇ, ಎಲ್ಲ ಸರಿ ಹೋಗುತ್ತೆ. ಇನ್ನೇನ್ ಮಾಡಕ್ಕಾಗತ್ತೆ? ಇಷ್ಟೆಲ್ಲ ಹೇಳ್ತಿದ್ಯಾ ಅಂದಮೇಲೆ ಸಹಿಸ್ಕೊಳ್ಳೇಬೇಕು. ಸರಿ, ಮದ್ವೆಗೆ ಹೋಗೋಣ. ವಾವ್, ಸದ್ಯ ನನ್ನ ಮಾತಿಗೆ ಬೆಲೆ ಕೊಟ್ಟಿಯಲ್ಲ ನೋಡು. ನಿಂಗಲ್ಲಿ ಯಾವುದೇ ಥರ ಇರಿಟೇಷನ್ ಆಗದೇ ಇರೋ ಥರ ನಾನು ನೋಡ್ಕೋತೀನಿ.